ಏಜೆ ರಿಸೆಪ್ಷನ್ ಮಾಡ್ಕೊಳಕ್ ಹೊರಟಿದ್ಯಾ? ಕ್ಲಿಕ್ ಮುಂದೆ ಉತ್ತರ ಕೊಟ್ರು. ಮದುವೆಯಲ್ಲಿ ಹೋಗಿರೋ ಮಾನನ ರಿಸೆಪ್ಷನಲ್ಲಿ ವಾಪಸ್ ಪಡೆಯೋಣ ಅಂತ ಏಜೆ ಸ್ಕೀಮ್. ವೆರಿ ನೈಸ್. ಆದ್ರೆ ನಿನಗ ಅವಕಾಶ ಇದ್ದೇ ಮಾಡ್ಕೊಡ್ಬೇಕಲ್ಲ ಏಜೆ. ಶತ್ರುಗ್ ಸಿಗೋ ಸೋಲೆ ನನಗ್ ಸಿಗೋ ಗೆಲುವು, ಶತ್ರುಗಾಗೋ ಅವಮಾನನೇ ನನಗ್ ಸಿಗೋ ಸನ್ಮಾನ. ಏಜೆ ಅಸಲಿ ಆಟ ಈಗ ಶುರು. ನನ್ನ ರೂಮ್ನಲ್ಲಿ ಹೊಡ್ತಿದ್ದೆ ಅಲ್ಲ, ಈಗ ನಾನು ಪಬ್ಲಿಕ್ಕಲ್ಲಿ ಹೊಡಿತೀನಿ. ಆದ್ರೆ ನಿನಗಲ್ಲ, ನಿನ್ನ ಇಮೇಜ್ಗೆ ಏಜೆ. ಏಜೆ, ನನ್ನ ಮೇಲೆ ಕೈ ಮಾಡಿ ನೀನೆಂತ ದೊಡ್ಡ ತಪ್ಪು ಮಾಡಿದೆ ಅಂತ ಅರ್ಥ ಮಾಡಿಸೋ ಸಮಯ ಬಂದಾಯ್ತು. ಯೋರ್ ಟೈಮ್ ಸ್ಟಾರ್ಟ್ಸ್ ನಾವ್. ಅತ್ತೆ, ನಿಮ್ಮ ಆಟ ನಮ್ಮ ಹತ್ರ ನಡೆಯಲ್ಲ. ನೀವು ರಿಸೆಪ್ಷನ್ಗೆ ಬರಬೇಕು, ಬರ್ತಾ ಇದ್ದೀರಾ ಅಷ್ಟೇ. 1 2 3 ನೀವೇನು ಮನುಷ್ಯರ? ಪಾಪ, ನಾನು ಇಲ್ಲಿ ಜ್ವರ ಬಂದು ನರಳ್ತಾ ಇದ್ದೀನಿ. ನಿಮಗೆ ಚೂರು ಕರುಣೆ ಅಲ್ವಾ? ಅದು ಬೇರೆ. ಈಗೊಬ್ರು ಬರ್ತಾರೆ, ಆಮೇಲೆ ಎಲ್ಲ ಗೊತ್ತಾಗುತ್ತೆ. ಯಾರು ಬರ್ತಾರೆ, ಏನು ಗೊತ್ತಾಗುತ್ತೆ? ಡಾಕ್ಟರ್ ಬರ್ತಿದ್ದಾರೆ, ಚೆಕ್ ಮಾಡ್ತಾರೆ. ಅವ್ರು ಬಂದು ಹೇಳ್ತಾರೆ ನಿಮ್ದು ನಿಜವಾದ ಜ್ವರನಾ ಅಥವಾ ಕಳ್ ಜ್ವರನಾ ಅಂತ. ಡಾಕ್ಟ್ರಾ? ಅವ್ರು ಕೊಡೋ ಟ್ರೀಟ್ಮೆಂಟ್ಗೆ ಎಂಥ ಜ್ವರ ಇದ್ರೂ ಹೋಗ್ಲೇಬೇಕು. ನೀವು ರಿಸೆಪ್ಷನ್ಗೆ ಬರಲೇಬೇಕು. ಅಯ್ಯೋಯ್ಯೋ ಬೇಡ, ನಂಗೆ ಇಂಜೆಕ್ಷನ್ ಅಂದ್ರೆ ಭಯ. ನಿನಗೆ ಭಯ ಅನ್ನೋದಿದ್ದಿದ್ರೆ ನಮ್ಮ ದುರ್ಗಕ್ಕನ ಮುಂದೆ ಇಷ್ಟೊಂದು ದೊಡ್ಡ ಡ್ರಾಮಾ ಮಾಡ್ತಿರ್ಲಿಲ್ಲ. ನಿಜವಾಗ್ಲೂ ನಂಗೆ ಭಯ ಆಗ್ತಿದೆ. ದುರ್ಗಕ್ಕ ಪ್ಲೀಸ್, ನಂಗೆ ಇಂಜೆಕ್ಷನ್ ಬೇಡ. ನಂಗೆ ಭಯ ಆಗ್ತಿದೆ, ಅಳು ಬರ್ತಿದೆ. ಡ್ರಾಮಾ ಕ್ವೀನು ಅಕ್ಕ. ಪಕ್ಕ ಅಂತೆ, ಹೋಳಿ ಪುಕ್ಕ. ಸರಿ, ಇಂಜೆಕ್ಷನ್ ಬೇಡ, ಈ ಮಾತ್ರೆ ತಗೊಳ್ಳಿ, ಸರಿ ಹೋಗುತ್ತೆ. ಅಮ್ಮ, ನಂಗೇನು ಬೇಡ, ಏನು ತೊಗೊಂಡ್ರು ವಾಸಿ ಆಗಲ್ಲ. ಈಗ ನೀವು ಎದ್ದು ಆಸ್ಪತ್ರೆಗೆ ಬಂದ್ರೆ ಎಲ್ಲ ಸರಿ ಹೋಗುತ್ತೆ. ಇಲ್ಲ ಇಲ್ಲ, ಇದೊಂಥರ ಮಾನಸಿಕ ರೋಗ. 2 ದಿನ ನನ್ನ ಜೊತೆನೇ ಇರುತ್ತೆ. ನಾನು ಹುಷಾರು ಆಗಲ್ಲ, ಎಲ್ಲಿಗೂ ಬರೋದು ಇಲ್ಲ. ಈ ದುರ್ಗಾ ಜೊತೆ ಹುಡುಗಾಟ ಆಡಬೇಡಿ. ಇದು ಏಜೆ ಆರ್ಡರ್. ನಾನು ಏಜೆ ಹೇಳಿದ್ರು ಬರಲ್ಲ, ಪಿಜೆ ಹೇಳಿದ್ರು ಬರಲ್ಲ. ಬರ್ಲಿಲ್ಲ ಅಂದ್ರೆ 2 ಕೊಟ್ಟು ಹೇಳ್ಕೊಂಡು ಹೋಗ್ತೀವಿ. ನೀವೇನ್ ಕೊಡೋದು? ನಾನೇ ಮಾಡಿ ಬೇಲಿಂದ ಜಿಗ್ದು ದಬ್ಬಕ್ಕಂತ ಬಿದ್ದು ಸತ್ತೋಗ್ಬಿಡ್ತೀನಿ. ಏಯ್, ನೀನೇನ್ ಬೀಳೋದು? ಬಾಯ್, ನಾನೇ ಕರ್ಕೊಂಡು. ಲಕ್ಷ್ಮಿ, ಹಲೋ ಏಜೆ, ನಮ್ಮ ಕೈಲಿ ಆಗ್ಲಿಲ್ಲ. ವಾಟ್? ಇದನ್ನ ಹೇಳಕ್ ಫೋನ್ ಮಾಡಿದ್ಯಾ ನಂಗೆ? ಅವ್ರು ನಾವ್ ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ ಏಜೆ. ಕೊಡು ಫೋನ್ ಅವ್ರಿಗೆ. ಏಜೆ ಮಾತಾಡ್ಬೇಕಂತೆ. ನಾನು ಯಾರ ಜೊತೆನೂ ಮಾತಾಡಲ್ಲ, ಏನೂ ಮಾತಾಡಲ್ಲ. ನಾನು ಮಾತ್ರೆ ತಗೊಂಡಿದ್ದೀನಿ, ನಂಗೆ ಇದ್ದೇ ಬರ್ತಿದೆ. ನೀವು ಯಾರು ನಂಗೆ ಡಿಸ್ಟರ್ಬ್ ಮಾಡ್ಬಿಡಿ, ನಾವು ಮಲ್ಕೋಬೇಕು. ಅತ್ತೆ, ಅತ್ತೆ, ಅವ್ರು ಯಾರ ಹತ್ರನೂ ಮಾತಾಡಲ್ವಂತೆ ಏಜೆ. ಏಜೆ, ಏನಾಗಿದೆ ಇವಳಿಗೆ? ಎಲ್ಲಿ ಸಿಗಾಕ್ಸ್ಬಿಟ್ಟೆ ಅಂತ ನೀನು ನನ್ನ? ಛೇ, ಹೇ ಸಿರಿ, ಕಾಲ್ ಲೀಲಾ. ಅಯ್ಯೋ, ಏಜೆ ಕಾಲ್ ಮಾಡ್ತಿದ್ದಾರೆ. ಏನಪ್ಪ ಮಾಡೋದು? ಫೋನ್ ಸ್ವಿಚ್ ಆಫ್ ಮಾಡಿ ಮಲ್ಕೊಂಡ್ಬಿಡ್ತೀನಿ. ಸ್ವಿಚ್ ಆಫ್? ಹೇ ಸಿರಿ, ಕಾಲ್ ದುರ್ಗಾ. ದುರ್ಗಾ, ಅವಳಿಗೆ ಫೋನ್ ಕೊಡು, ಇಲ್ಲ ನೀನು ಮಾತಾಡು. ಇಲ್ಲ ಏಜೆ, ಈ ವಿಷಯದಲ್ಲಿ ನಾವು ಸೋಲು ಒಪ್ಕೋತಾ ಇದ್ದೀವಿ. ನಾವು ಎಷ್ಟು ಹೇಳಿದ್ರು ಏನು ಹೇಳಿದ್ರು ಅವ್ರು ಒಪ್ಕೋತಾನೆ ಇಲ್ಲ.
ನೀವು ನಮಗೆ ಏನು ಶಿಕ್ಷೆ ಕೊಟ್ಟರೂ ಪರವಾಗಿಲ್ಲ, ನಾವು ಸ್ವೀಕರಿಸ್ತೀವಿ. ಆದರೆ ಅವರನ್ನು ಒಪ್ಸು ಅಂತ ಮಾತ್ರ ಹೇಳಬೇಡಿ. ಏನು ಹೇಳ್ತಿದ್ದೀರಾ ಶ್ವೇತಾ ನೀವು? ಆ ಎಜೆ ಮನೆಯವರಿಂದ ನಿಮ್ಗೆ ಇಷ್ಟೆಲ್ಲ ಅನ್ಯಾಯ ಆದರೂ ಅವರೊಂದು ಕಾಲ್ ಮಾಡಿಲ್ವಾ, ಸಮಾಧಾನ ಮಾಡಿಲ್ವಾ? ಒಬ್ರು ಕಾಲ್ ಮಾಡಿಲ್ಲ. ಯಾಕೆ ಕೇಳ್ತಿದ್ದೀರಾ? ಏಜೆ, ನಿನ್ನನ್ನು ಹೊಡೆಯೋದಕ್ಕೆ ನನ್ನ ಕೈಗೆ ಸಿಕ್ಕಿರೋ ಪವರ್ಫುಲ್ ವೆಪನ್ಸ್. ಚಿನ್ನದಂತವ್ರಿ ನೀವು. ನಿಮಗೆ ಹಿಂಗೆಲ್ಲ ಅನ್ಯಾಯ ಆಗಬಾರ್ದಾಗಿತ್ತು. ನಿಮಗಿಷ್ಟೆಲ್ಲ ಮೋಸ ಆಗ್ತಿದ್ರು ಆ ಎಜೆ ಮನೆಯವ್ರು ಏನೂ ನಿಮಗೆ ಹೆಲ್ಪ್ ಮಾಡಿಲ್ವಾ? ನಿಮಗೆ ನೋಡಿದ್ರೆ ಪಾಪ ಅಂತ ಅನ್ಸುತ್ತೆ. ಪಾಪ ಕಂಡ್ರಿ ನೀವು. ನಿಮ್ಮನ್ನು ನೋಡಿದ್ರೆ ತುಂಬ ಅಯ್ಯೋ ಅನ್ಸುತ್ತೆ. ತುಂಬ ಅನ್ಯಾಯ ಆಗೋಯ್ತು ನಿಮಗೆ. ಮೂರು ಜನ ಇದ್ದೀರಾ, ಒಂದು ಹುಡುಗಿನ ಕಂಟ್ರೋಲ್ ಮಾಡೋಕ್ಕಲ್ಲ ನಿಮಗೆ? ನಾವು ಎಲ್ಲ ಥರ ಪ್ರಯತ್ನನೂ ಮಾಡಾಯ್ತು ಏಜೆ, ಆದರೆ ಅವ್ರು ತುಂಬ ಹಠ ಮಾಡ್ತಾ ಇದ್ದಾರೆ. ಅವಳು ಹಠ ಮಾಡ್ತಾಳೆ ಅಂತ ನೀವು ಸೋಲು ಒಪ್ಕೋತೀರಾ? ಆಫ್ಟರ್ ಆಲ್ ಒಂದು ಹುಡುಗಿನ ಕಂಟ್ರೋಲ್ ಮಾಡೋಕ್ಕಾಗದೇ ಇರೋರು ಇಡೀ ಮನೇನ ಕಂಟ್ರೋಲ್ ಮಾಡ್ತೀರಾ ನೀವು? ಯಾರ್ಯಾರಿಂದನೂ ನಾವು ಬಯಸ್ಕೋಬೇಕು. ಈ ಮನೆ ಅಧಿಕಾರ ಇನ್ನ ನಿಮ್ಮ ಕೈಯಲ್ಲೇ. ಅದನ್ನು ಹ್ಯಾಂಡಲ್ ಮಾಡಕ್ ಬರ್ತಾ ಇಲ್ಲ ಅಂದ್ರೆ ಯು ಶುಡ್ ಬಿ ಅಶೇಮ್ಡ್ ಆಫ್ ಯೋರ್ಸೆಲ್ಫ್. ಅವಳು ಮಾತು ಕೇಳಲಿಲ್ಲ ಅಂದ್ರೆ ಕೈ ಕಾಲು ಹಿಡ್ದು ಅಳೋದಕ್ಕಾಗತ್ತಾ ಏಜೆ? ಸಾರಿ ಏಜೆ. ಸಾರಿ ಏಜೆ, ನೀವು ಇಲ್ಲಿವರೆಗೂ ನನಗೆ ಒಪ್ಸಿರೋ ಯಾವುದೇ ಕೆಲಸಕ್ಕೂ ನಾನು ಇಲ್ಲ ಅಂತ ಹೇಳಿಲ್ಲ. ಆದರೆ ಇದು ಒಂದು ಕೆಲಸ ಮಾತ್ರ ನಮ್ಮ ಕೈಲಿ ಆಗಲ್ಲ. ನಿಮಗಿನ್ನೂ ಸಮಾಧಾನ ಆಗಲಿಲ್ಲ ಅಂದರೆ ನಮ್ಮನ್ನು ಮನೆ ಬಿಟ್ಟು ಆಚೆ ಕಳಿಸಿ. ಏನಾಗಿದೆಯಂತ ಅವ್ಳಿಗೆ? ಜ್ವರ ಬಂದಿದೆ. ಏನಾಗಿಲ್ಲ ಏಜೆ, ನೆನ್ನೆ ಎಲ್ಲ ಚೆನ್ನಾಗೇ ಇದ್ಲು. ಜ್ವರ ಬಂದಿದೆ ಅಂತ ನಾಟಕ ಆಡ್ತಿದ್ದಾಳೆ ಅನಿಸ್ತಿದೆ ನಮಗೆ. ಅಮ್ಮ, ನೀವು ಹೇಳಿ, ನಿಜವಾಗ್ಲೂ ಅವಳು ಜ್ವರ ಬಂದಿದೆಯಾ? ಅರೆ ನನಗೇನಪ್ಪ ಗೊತ್ತು. ಕಮಾನಮ್ಮ, ಈ ಮನೆಯಲ್ಲಿ ಅವಳು ಎಲ್ಲರಿಗಿಂತ ನಿಮಗೆ ಕ್ಲೋಸ್ ಅಂತ ಚೆನ್ನಾಗಿ ಗೊತ್ತು. ನಿಮಗೆ ಗೊತ್ತಿರಲೇಬೇಕಲ್ಲ. ಇದೊಳ್ಳೆ ಸರಿ ಹೋಯ್ತಲ್ಲಪ್ಪ. ಮನೇಲಿ ಕ್ಲೋಸ್ ಆಗಿರೋದು ಗಂಡ ಹೆಂಡ್ತಿನೋ ಅತ್ತೆ ಸೊಸೆನೋ ಇದೆಲ್ಲ ನಿಮಗೆ ಗೊತ್ತಿರಬೇಕು. ಓಕೆ ಓಕೆ, ನೋಡು, ಅವಳಿಗೆ ಈ ಮನೇಲಿ ನಿನ್ನ ಕಂಡ್ರೆ ತುಂಬ ಗೌರವ ಆಯಿತು. ನೀನು ಹೋಗಿ ಒಂದ್ಸತಿ ಕರಿ, ಬರ್ತಾಳು.